ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಹಳ್ಳಿ ಪ್ರತಿಭೆನ ಬೆಳೆಸಿ ಹಾರೈಸಿ. ಅತೆ ಅತೆ ಎದ್ದಾಳತೆ, ಬೆಳಿಗ್ಗೆ ಇದ್ದ ಏನೇನು ತಿಂದಿಲ್ಲ ಕಣತೆ ನೀನು. ಹಿಂಗೆ ಇದ್ರೆ ಮನುಷ್ಯರು ಏನು ಗತಿ ಆಗ್ಬೇಕತೆ? ಒಜಿ ಗಂಜಿನಾದ್ರೆ ಕುಡಿ ಎದ್ದಾಳತೆ, ಕಾಯ್ಸಿವ್ನಿ ಗಂಜಿನ. ನಿನಗೆ ಮನಿಕಂಡ್ರೆ ಚಂದಾಕಿಲ್ಲ ಅಂತ ಹಾಸ್ಪಿಟ್ಲಿಗಾದ್ರೂ ಹೋಗಿ ಬರ್ಬೇಕಲ್ಲ ನತೆ. ಎದ್ದಾಳತೆ, ಬೆಳಿಗ್ಗೆ ಇದ್ದ ಊಟ ಮಾಡಿಲ್ಲ ಎದ್ದಾಳತೆ, ಗಂಜಿನಾದ್ರೂ ಕುಡಿ ಎದ್ದಾಳತೆ. ಇಲ್ಲ ಕಣಮ್ಮ, ನನ್ನ ಕೈಗೆ ಎದ್ದಾಳಕ್ಕಾಗಲ್ಲ ಕಣಮ್ಮ. ನನಗೆ ಕೈ ಕಾಲು ಎಲ್ಲ ಇಟ್ಕೊಂಡ್ಬಿಟ್ಟಾವ ಕಣಮ್ಮ, ಎದ್ದಾಳಕ್ಕಾಗ್ತಿಲ್ಲ. ನನಗೆ ಬೇಡಮ್ಮ, ಉಂಬಕ್ಕೂ ಬೇಡ, ತಿನ್ಬೇಕು ಬೇಡಮ್ಮ, ನನಗೇನು ಬೇಡಮ್ಮ, ನನ್ನ ಮನೆಗೆ ಬೇಕು, ಸುಮ್ಕಿರಮ್ಮ, ನನ್ನ ಎದ್ದಾಳಿಸ್ಬೇಡ, ಬೇಡ. ಅಲ್ಲ ಕಣತೆ, ಉಮ್ರಂಗೆ ತಿಮ್ರಂಗೆ ಇದ್ರಿ ಹೆಂಗತೆ? ತಿನ್ಬೇಕಮ್ಮ ಒಂದು ಸ್ವಲ್ಪ ಏನ್ರಿ, ಒಟ್ಟಿಗೆ ಎಷ್ಟು ಹಿಡಿಸತ್ತ ಅಷ್ಟ. ಶಾಂತಕ್ಕಿಲ್ಲ ಅಂತ ಹಿಂಗೆ ಮನಿಕೇನ್ರಿ, ಯಾರು ನೋಡ್ತಾರತ್ತೆ? ತಿರುಗಿ ಏನಾನ ಹೆಚ್ಚು ಕಮ್ಮಿ ಆದ್ರೆ ಎದ್ದಾಳತೆ, ಒಂದೇ ಒಂದು ಸ್ವಲ್ಪ ಗಂಜಿ ಕುಡಿ ಎದ್ದಾಳತೆ. ಬೇಡ ಕಣಮ್ಮ, ನನಗೇನೂ ಬೇಡ ಕಣಮ್ಮ. ನನಗೆ ಯಾಕೋ ಎತ್ತೆತ್ಲಗೋ ಆದಂಗೆ ಆಗುತ್ತಮ್ಮ. ಎದ್ರೆ ಕುತ್ಕೊಂಡ್ರೆ ಹಂಗೆ ತಲೆ ಒಯ್ಕೊಂಡು ಹೋಗುತ್ತಮ್ಮ, ಅಷ್ಟು ನನಗೆ ಸುಸ್ತಾಕೈತೆ ಕಣವ. ನನಗೆ ಯಾತು ಬೇಡ, ಸುಮ್ಕಿರವ, ನನ್ನ ಮನೆಗೆ ಬೇಕಣವ, ಸುಮ್ಕಿರು. ಅಲ್ಲ ಕಣತೆ, ಒಟ್ಟಿಗೆ ಯಾತನ ತಿಂದರೆ ತಲೆನೂ ಒಯ್ಕೊಂಡು ಹೋಗಲ್ಲ, ಯಾತು ಆಗಲ್ಲ. ನೀನು ಒಟ್ಟಿಗೆ ಯಾತು ತಿಂದಿಲ್ಲತೆ ಬೆಳಿಗ್ಗೆ ಇದ್ದ, ಯಾತನ ಒಟ್ಟಿಗೆ ಒಟ್ಟು ತಿಂದರೆ ಹಂಗೆ ಶಕ್ತಿಯಾಗಿರ್ತೀಯ ಕಣತೆ. ನೀನು ಯಾತು ತಿಂಬಲ್ಲ. ನನಗೆ ಚಂದಾಕಿಲ್ಲ ಅಂತ ಮನಿಕಂಡ್ರೆ ಹೆಂಗತೆ? ಎದ್ದಳತೆ, ಒಂದು ಒಟ್ಟು ಗಂಜಿನಾದ್ರೂ ಕುಡಿ ಎದ್ದಳತೆ. ನನ್ನ ಕೈಲಿ ಎದ್ದಳಕ್ಕಾಗ್ದು ಕಣವ. ನನಗೆ ಎದ್ರೆ ಎತ್ತೆತ್ಲಗೂ ತಲೆ ಒಯ್ಕೊಂಡು ಹೋಗುತ್ತವ, ನನ್ನ ಕೈಲಿ ಎದ್ದಳಕ್ಕಾಗ್ದು. ಎದ್ದಳತೆ, ನಾನು ಕೈ ಹಿಡ್ಕೊಂಡು ಎದ್ದಳಸ್ತೀನಿ, ಎದ್ದಳತೆ. ಎದ್ದು ಒಂದು ರವ್ವಟ್ಟು ಏಟಾಗುತ್ತೋ ಅಷ್ಟು ಗಂಜಿ ಕುಡಿಯತ್ತೆ, ಎದ್ದಳತೆ. ಒಂದು ರವ್ವಟ್ಟು ತತ್ತರಮ್ಮ ಗಂಜಿನ, ಜಾಸ್ತಿ ತರಕ್ಕೆ ಹೋಗ್ಬೇಡವ, ನಾನು ಕೈಲಿ ಕುಡಿಯೋಕ್ಕಾಗಲ್ರವ. ಒಂದೇ ಒಂದು ರವ್ವಟ್ಟು, ಒಂದು ಗುಪ್ನೋಸ್ ತಾಂಬರವ, ಸಾಕು ಗಂಜಿನ. ಒಂದು ರವ್ವಟ್ಟು ಹೇಳತ್ತೆ, ಒಂದು ಗುಪ್ನೋಸ್ಟ್ ಇರೋದು ಹೇಳತ್ತೆ, ಅಷ್ಟೇ. ನನ್ನ ಕಾಸಿರೋದು ಏನು ಜಾಸ್ತಿ ಕಾಸಿಲ್ಲ, ಅದೊಂದು ರವ್ವಟ್ಟು ಕುಡಿ. ಒಂದು ರವ್ರವಟ್ಟೆ ಕುಡಿಯತ್ತೆ. ಅಪ್ಪುಟ ಕುಡಿದಿಲ್ದಂಗಿದ್ರೆ ಹೆಂಗತೆ? ಹೊಟ್ಟೆ ಹಚ್ಕೊಂಡಿದ್ರೆ ಹಂಗೆ ಆಗೋದು. ಹೊಟ್ಟೆಗೆ ಯಾತಿಲ್ಲ ಅಂದರೆ ತಲೆ ಎಲ್ಲ ತಿರುಗ್ದಂಗೆ ಆಗೋದು ಕಣತೆ. ಈ ಗಂಜಿನಾದ್ರೂ ಒಂದು ರವ್ವಟ್ಟು ಕುಡಿ. ಬೇಡ ಕಣವ, ಸಾಕು ಗಂಜಿ. ನನ್ನ ಕೈಲಿ ಜಾಸ್ತಿ ಕುಡಿಯೋಕ್ಕಾಗಲ್ಲ ಕಣವ. ನನಗೆ ಸಾಕು ಬಿಡವ, ಸಾಕು ಗಂಜಿ. ನನ್ನ ಕೈಲಿ ಕುಡಿಯೋಕ್ಕಾಗಲ್ಲ ಕಣವ, ಬೇಡ ನನಗೆ. ಸರಿ ಕಣತೆ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟಾದ್ರೂ ಕುಡಿ. ಇನ್ನೊಂದು ರವ್ವಟ್ಟು ಐತೆ ಅದ್ರಾಗಿ. ಆಮೇಲೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಕುಡಿ ಅಂತ ಹೇಳತ್ತೆ. ಈ ರಂಗ ಪೆಟ್ಲಾಗೋದ್ನಮ್ಮ, ಬಂದ ಇಲ್ಲಮ್ಮ, ಬಂದು ಊಟ ಮಾಡಿದ್ನ ಇಲ್ಲಮ್ಮ. ಎತ್ಲಾಗ ಹೋಗ್ತಾನಮ್ಮ ಅವನು, ಮನೆ ಬಾಕ್ಲು ಅಂಬಲಲ್ಲ ಅವನು. ಅಲ್ಲ ಕಣತೆ, ನಿನಗೆ ಆರೋಗ್ಯ ಸರಿ ಇಲ್ಲ, ಅದ್ರ ಕಡೆ ಗಮನ ಕೊಡು. ನೀನು ಅಯ್ಯಪ್ಪಂದು ಯಾಕತೆ ಯೋಚನೆ ಮಾಡ್ತೀಯ? ಅಯ್ಯಪ್ಪಂದು ಯೋಚನೆ ಮಾಡಿ ಕಣತೆ ನೀನು ಹಿಂಗಾಗಿರೋದು. ಅಯ್ಯಪ್ಪ ಯಾವಾಗ ಬೇಕು ಹೊಟ್ಟೆ ಬರ್ತಾನೆ, ತಿಂತಾನೆ, ಹೋಗ್ತಾನೆ ಕಣತೆ. ನೀನು ಅಯ್ಯಪ್ಪನ ಬಗ್ಗೆ ಯೋಚನೆ ಮಾಡಬೇಡ, ಸುಮ್ಕಿರು. ಅಯ್ಯಪ್ಪಂದು ಏನು ಹೇಳನತ್ತೆ ನಾವು? ಮೊನ್ನೆ ಆ ಸಾಬ್ರಂಗಡಿಗೆ ಕುಡ್ಕೊಂಡು ಎಲ್ಲ ಸಾಲ ಮಾಡಿ ಅಯ್ಯಂ ಬಂದು ರೋಡ್ನಾಗೆ ಎಲ್ಲ ಕೇಳ್ತಾ ನಿಂತಿದ್ದು ಕಣತೆ. ಇನ್ನು ಸಾಲ ಬೇರೆ ಅಂಗಡಿ ಕೊಟ್ಟಿಲ್ಲ, ಬಾಕಿ ಅಯ್ಯಪ್ಪನ ತೀರ್ಸ್ರಿ ಅಂತ ರೋಡ್ನಾಗೆಲ್ಲ ಕೇಳುತ್ತೆ. ಅಯ್ಯಪ್ಪ ಕುಡ್ಕೊಂಡೆಲ್ಲ ಅಡ್ಡಾಡ್ತಾನೆ ಕಣತೆ. ನೀನು ಹೋಗಿ ಅಂತ ಅಯ್ಯಪ್ಪನ ಯೋಚನೆ ಮಾಡ್ತಾ ಕುಂತಿದ್ಯಾ, ಸುಮ್ಕಿರತಿ. ಹಂಗೆಲ್ಲ ನೀನು ಯೋಚನೆ ಮಾಡೋಕೆ ಹೋಗ್ಬೇಡ. ಹೆಂಗಮ್ಮ ಸುಮ್ಕಿರಕ್ಕಾಗುತ್ತೆ? ಕಣ್ಣು ಮುಂದೆನೇ ಮಕ್ಳು ಹಿಂಗಾದ್ರೆ ಏನು ಮಾಡೋಕ್ಕಾಗುತ್ತಮ್ಮ? ಯೋಚನೆ ಮಾಡಿದ್ರೆ ಇನ್ನೇನು ಮಾಡ್ತಾರೆ ಹೇಳಮ್ಮ ನೀನೇನೆ. ಅವನಿಗೆ ಹೊಸಿ ಬುದ್ಧಿ ಕಮ್ಮಿ ಕಣಮ್ಮ. ಇಂಥದ್ರಾಗೆ ಬೇರೆದ್ರಾಗೆಲ್ಲ ಬುದ್ಧಿ ಚಂದಕ್ಕೆ ಐತೆ. ಓಟು ಕುಡಿಯೋದು ಕಲಿತು ಹಿಂಗೆ ಮಂತಾನೇ ಮರ್ತ್ಬಿಟ್ಟವನು ಕಣಮ್ಮ ಅವನು. ಅವ್ನಿಗೆ ಯಾವಾಗ ಬುದ್ಧಿ ಬರ್ತೈತೆ ಏನೋ? ನನಗಾದ್ರೆ ಹೇಳಿ ಸಾಕಾಗೈತೆ ಕಣಮ್ಮ, ನನಗಾದ್ರೆ. ಅಯ್ಯಪ್ಪ ಮಂತಾನ ಅವೆಲ್ಲ ಅಂಬೋದಿದ್ದಿದ್ರೆ ಇದೊತ್ತಿಗೆ ಮಂತಾನದ ಕಡೆಗೆ ಗಮನ ಕೊಡೋದು ಕಣತೆ. ಅಯ್ಯಪ್ಪ ಅದೆಲ್ಲ ಬಿಟ್ಬಿಟ್ಟವನು ಕಣತೆ. ನಾನಾದರೆ ಹೆಂಗೆ ಅಂತೀನಿ ಕಣತೆ ಅಯ್ಯಪ್ಪನ. ಆದರೂ ಬುದ್ಧಿ ಬಂದಿಲ್ಲ ಕಣತೆ ಅಯ್ಯಪ್ಪ. ನಾನು ಏನು ಮಾಡಿ ಹೇಳಿ, ನಾನು ಹೇಳೋ ಒಟ್ಟು ಹೇಳಿದ್ದೀನಿ ಕಣತೆ. ನೋಡವ ಅವನ್ನ ಆ ಸಾಬ್ರಂಗೆಲ್ಲ ಕುಡಿಯೋಂಥದ್ದು ಹೋಗಿ ಏನವ ಇತ್ತು ಅವನಿಗೆ. ದುಡ್ಡಿಲ್ಲ ಅಂದರೆ ಯಾಕವ್ವ ಕುಡಿಬೇಕು? ಸಾಲ ಮಾಡ್ಕೊಂಡು ಕುಡಿಯೋದಲ್ಲದೆ ನೀನು ಓಟು ಕೂಲಿ ಮಾಡ್ಕೊಂಡು ಈ ಸಂಸಾರ ನಡೆಸ್ಕೊಂಡು ಅಯ್ಯಪ್ಪನ್ನೆಲ್ಲ ನೋಡ್ಕೊಂಡು ಅಯ್ಯಪ್ಪನ ಸಾಲ ಎಲ್ಲ ನೀನು ಅಂಗಡಿಗಳಿಗೆ ಕುಡಿಯೋಕೆ ಕೊಟ್ಕೊ ಬಂದರೆ ಸಂಸಾರ ಆಗ್ತವೇನಮ್ಮ? ಏನಮ್ಮ ಮಾಡೋಣ ಅವನ್ನ? ಹೋಗಿ ನಾವು ಅವನಂತಾನೆ ನಿಂತಂದು ಕಟ್ಕೊಂಡ್ಬಿಟ್ವಲ್ಲಮ್ಮ. ನನಗೆ ಅದೊಂದು ಯೋಚನೆ ಕಣವ ಸಿದ್ಧಾರ್ಥ. ಯಾರೇನು ಮಾಡೋಕ್ಕಾಗುತ್ತದೆ? ನಮ್ಮ ಮನೆ ಬರ್ದಿರೋದು ಅದು. ಈ ಕುಡ್ಕುರ್ತಾಗೆ ಹೆಣಗದು ನಮಗೆ ಬಂದೈತತೆ. ನೀವೇನು ಮಾಡೋಕ್ಕಾಗುತ್ತೆ? ನಾವೇನು ಮಾಡೋಕ್ಕಾಗುತ್ತೆ? ನೀವು ಹೇಳೋ ಓಟೆಲ್ಲ ಹೇಳಿದ್ದೀರಾ, ನಾನು ಬೈಯೋ ಓಟೆಲ್ಲ ಬೈದಿದ್ದೀನಿ. ಆದರೂ ಆ ರೋಡ್ನಾಗ ತಟ್ಟಾಡ್ಕೊಂಡು ಕುಡ್ಕೊಂಡೆಲ್ಲ ಹೋಗ್ತಾನತ್ತೆ ಅಯ್ಯಪ್ಪ. ನನಗಾದರೆ ಇದೆಲ್ಲ ದಿನ ನೋಡಿ ಸಾಕಾಗ್ಬಿಟ್ಟೈತೆ ಕಣತಿ. ನನ್ನ ಕೈಲಿ ಎಷ್ಟು ತಿನ್ಕಪ್ಪ ಅಯ್ಯಪ್ಪ ಕುಡಿಯೋದು ಬಿಡ್ತಾನೆ ಮಂಗಾಗ್ಬಿಟ್ಟೈತೆ ಕಣತಿ ನನಗಾದ್ರಿ. ಹೂನವ, ನಾನು ಹೊಸಿ ಚಂದಕ್ಕಾದ್ಮೇಲೆ ಅದೆಲ್ಗನ ಕರ್ಕೊಂಡು ಹೋಗ್ಬಿಟ್ಟು ಮೊದಲು ಇವನಿಗೆ ಕುಡಿಯೋದು ಬಿಡಿಸ್ಬೇಕು ಕಣವ. ಅದ್ಯಾತೋ ನಾಟಿ ಔಷಧಿ ಅಂತ ಕೊಡ್ತಾರಂತೆ. ನನಗೂ ಒಟ್ಟು ಚಂದಾಕಿಲ್ಲ ಕಣವ. ಇಲ್ಲಾಂದ್ರೆ ನಾನೇ ಕರ್ಕೊಂಡು ಹೋಗ್ಬಿಟ್ಟು ನಾಟಿ ಔಷಧಿ ಎಲ್ಲ ಕೊಡಿಸಿದೆ ಕಣವ. ನಾನು ಸ್ವಲ್ಪ ಚಂದಕ್ಕಾಗ್ಲವ, ಅವ್ನು ಮೊದಲು ಕರ್ಕೊಂಡು ಹೋಗಿ ಯಾವ್ದಾರ ನಾಟಿ ಔಷಧಿ ಕೊಡಿಸಿ ಕುಡಿಯೋದು ಬಿಡಿಸನ್ ಬಿಡವ. ಮುದ್ದೆ ಏನಾನ ಮಾಡ್ತೀನಿ ಕಣತೆ, ಒಂದು ರವ್ವಟ್ಟು ಮುದ್ದೆ ತಿನ್ನತೆ. ಮುದ್ದೆ ತಿಂದರೆ ಒಂದು ಸ್ವಲ್ಪ ಶಕ್ತಿಯಾಗಿರ್ತೀಯ ಕಣತೆ. ಬರೀ ಗಂಜಿ ಅಂದರೆ ಹೆಂಗತಿ ಆಗ್ತೈತಿ. ಒಂದೇ ಒಂದು ಸಣ್ಣದ ಮುದ್ದೆ ತೊಳಿಸ್ತೀನಿ ಕಣತೆ, ಊಟ ಮಾಡೋಕ್ಕೆ ಮುದ್ದೆ ತೊಳಿಸ್ತೀನಿ. ಬೇಡ ಕಣವ, ಯಾತು ಬೇಡ ಕಣವ.
ಈ ತಾನೇ ಒಂದು ರವಟ್ ಗಂಜಿ ಕುಡ್ದೀವನಲ್ಲವ, ಸಾಕ್ ಬಿಡವ. ಅದೇ ಹಂಗೂ ಬೇಕಾದ್ರೆ ಹೇಳ್ತೀನಿ ಬಿಡವ, ಆಮೇಕಿದ್ದ ಮಾಡ್ಕೊಡ್ಬೇಕು ಮುದ್ದೆನ. ಏನನ್ನ ಸುಮಕ್ಕ ಬಂದಿದ್ಲೇನವ ಈ ಕಡೆ? ಅದೇ ಅತೆ ಅಂಗಡಿ ತಾಕೆ ಬೆಳಿಗ್ಗೆ ಹೋಗಿದ್ನಲ್ಲ, ಅಲ್ಲಿ ಸುಮಕ್ಕ ಬಂದಿದ್ಲು. ಅವಳಿಗೆ ಹೇಳ್ದೆ ಕಣತೆ, ಹಿಂಗೆ ನಿಮ್ಮ ಅಜ್ಜಿಗೆ ಶಾಂತಾಕಿಲ್ಲ ಕಣಮ್ಮ, ಮಲಕೆಂಬಿಟ್ಟೈತಿ ಅಂತಂದೆ. ಅದಕ್ಕೆ ಆಯ್ತಳಕ್ಕ ಬರ್ತೀನಿ, ಮಾತಾಡ್ಸ್ಕೊಂಡು ಹೋಗ್ತೀನಿ ಮಂತಕ್ಕಂತ ಹೇಳೈತಿ. ಈಗಲಾಗ್ಲೂ ಬರ್ಬೋದು ಕಣತೆ. ಅವಾಗಲೇ ಅಲ್ಲ ನೀತಾಕರ ಅಂಗಡಿ ತಾಕಿ ಅಲ್ಲಿ ಪುಡಿ ತಾಣವನಂತ ಬಂದಿದ್ಲು ಸುಮಕ್ಕ. ಈಗಳಾಜಿ ಸುಮಕ್ಕ ಬಂದ್ಲು. ಯಾಕೆ ತಿಮ್ಮಜ್ಜಿ ಏನಾಯ್ತು? ನಿನ್ಗೆ ಯಾಕೋ ಶಾಂತಾಕಿಲ್ಲ ಅಂತ ಅಂದ್ಲು ಸಿದ್ದಕ್ಕ. ನಾನು ನನ್ನಿಂದ ಮಾತಾಡ್ಸ್ಕೊಂಡು ಹೋಗಿದ್ದು, ಇದಕ್ಕೆ ಏನತ್ತಪ್ಪ ಈ ಅಜ್ಜಿಗೆ ಇಟ್ಕಿದ್ದಂಗೆ ಮಂಗಾತಲ್ಲಜಿ ನನಗೆ. ಯಾಕಜ್ಜಿ ಏನಾತಜ್ಜಿ? ಯಾಕೋ ಕಣವ ಈ ಮಣ್ಕಾಳು ಮಣ್ಕಾಯಿ ಇವೆಲ್ಲ ಬೋಲ್ಲೈತ ಕಣವ. ಯಾಕೋ ಊಟ ಮಾಡಿದ್ರೆ ಉಂಬಾಕ್ ಸೇರ್ದು ಕಣವ, ತಲೆ ಎಲ್ಲ ಒಯ್ಕೊಂಡು ಹೋದಂಗೆ ಆಗುತ್ತೆ ಕಣವ. ಕೆಳ ಕಿಳಿದ್ರೆ ಹಂಗೆ ಎತ್ತೆತ್ಲಗೂ ಆಗುತ್ತೆ ಕಣಮ್ಮ, ಮಂಚ ಬಿಟ್ಟು ಕೆಳ ಕಿಳಿದ್ರೆ. ಅದಕ್ಕೆ ಮಂಚದ ಮೇಲೆ ಕುಂತೀವ್ನಿ ಕಣಮ್ಮ. ಯಾಕೋ ನನಗೆ ಶಾಂತಾಕಿಲ್ಲ ಕಣಮ್ಮ. ಅಲ್ಲ ಕಣ್ತಿಮ್ಮಜ್ಜಿ, ನೀನು ಶಾಂತಾಕಿಲ್ಲ ಅಂತೀಯ, ಹಾಸ್ಪಿಟ್ಲಿಗೆ ಹೋಗ್ಬೇಕಾ ಬೇಡವಜ್ಜಿ ನೀನು? ಹಾಸ್ಪಿಟ್ಲಿಗೆ ಹೋಗ್ದಂಗೆ ಮನೆಯಾಗೆ ಕುತ್ಕೊಂಡ್ರೆ ಹೆಂಗಜ್ಜಿ? ನಡಿಯಜ್ಜಿ, ಮೊದಲು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬತ್ತೀನಿ ನಡಿಯಜ್ಜಿ. ಇಲ್ಲ ಕಣ ಸುಮಕ್ಕ, ನನ್ನ ಕೈಲಿ ಬರೋಕ್ಕಾಗಲ್ಲ ಕಣವ, ನನ್ನ ಕೈಲಿ ಬರೋಕ್ಕಾಗಲ್ಲ. ಈ ಮಂಚ ಬಿಚ್ಚಿಳಿದೇಟಿಗೆ ತಲೆನೇ ಒಯ್ಕೊಂಡು ಹೋಗುತ್ತೆ ಕಣವ. ಬೇಡ ಕಣವ, ನೋಡೋಣ ಬೈದಾಗತ್ತ ಕಣ. ಏನನ್ನ ಶಾಂತಕ್ಕಾದ್ರೆ ಹಂಗಾಯ್ತು, ಇಲ್ಲಾಂದ್ರೆ ಹೋಗಿ ಬರೋಣ ಬಿಡವ ನಾಳೆ ಹಾಸ್ಪಿಟ್ಲಿಗೆ. ಈಗೇನು ಬೇಡ ಸುಮ್ಕಿರು ಸುಮಕ್ಕ. ಏನು ಸಿದ್ದಕ್ಕ ಉಂಬಕ್ಕೆ ಯಾಕೆ ಮಾಡಿದ್ದೆ? ಯಾತನ ಮುದ್ದೆನೋ ಯಾತನ ಮಾಡ್ಕೊಂಡು ಕೊಡ್ಬೇಕಿತ್ತು. ಒಂದು ರವಟ್ ಉಂಡಿದ್ರೆ ಒಂದು ಸ್ವಲ್ಪ ಶಕ್ತಿ ಬರೋದು ಸಿದ್ದಕ್ಕ. ಹ್ಞೂ ಸುಮಕ್ಕ, ಈಗ ತಾನೇ ಒಂದು ರವಟ್ ಗಂಜಿ ಕಾಸ್ಕೊಂಡು ಕೊಡ್ತಿ. ಈಗಿನ ಗಂಜಿ ಕುಡಿದು ಕುಂತೈತಿ ಅತ್ತೆ. ಒಂದು ರವಟ್ಟು ಮುದ್ದೆ ತೋರಿಸ್ತೀನಿ ಉಣ್ಣತಿ ಆಮೇಲೆ ಅಂತ ಹೇಳ್ತೀವಿ. ಆಯ್ತಮ್ಮ ಆಮೇಲೆ ಉಣ್ತೀನಿ ಅಂತ ಆಯ್ತು. ಅದಕ್ಕೆ ಈಗ ಒಂದು ರವಟ್ ಮುದ್ದೆ ಮಾಡಿ ಒಂದು ಸ್ವಲ್ಪ ಕಾರ್ದಂಗೆ ಗೊಜ್ಜು ಮಾಡ್ಕೊಂಡು ಕೊಟ್ಟರೆ ಉಂಬುತ್ತಿ. ಇಲ್ಲ ಅಂದರೆ ಅದೇ ಸುಮ್ಕೆ ಆಗುತ್ತೆ ವಜ್ಜಿ. ಅದಕ್ಕೆ ಒಂದು ರವಟ್ಟು ಗೊಜ್ಜುನು ಒಂದು ಮೆತ್ತಗೆ ಮುದ್ದೆ ತೋರಿಸಿರ್ತೀನಿ ಈ ವಜ್ಜಿಗೆ ಉಂಬಾಕಿ. ಅಲ್ಲ ಸಿದ್ದಕ್ಕ ಎಲ್ಲೋ ಏನಯ್ಯಪ್ಪ? ನಿಮ್ಮ ಪಿಲ್ಲೇನು ಮನೆಯಾಗಿ ಹೊಸಿ ವಜ್ಜಿಗೆ ಶಾಂತಾಕಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ, ತೋರ್ಸೋಣ ಅಂಬದು ಬೇಡವಿ. ಒಟ್ಟು ರೋಡ್ನ ಕುಡ್ಕೊಂಡು ಅಡ್ಡಾಡ್ತಾನಲ್ಲ ಸಿದ್ದಕ್ಕ ಬರೀ ಇವನು. ಏನು ಇಂಥ ಆಟಕ್ಕೆ ಬಿದ್ಬಿಟ್ಟಾನ ಸಿದ್ದಕ್ಕ ಇವನು? ಏನಡನೆ ಸುಮಕ್ಕ ಅಯ್ಯಪ್ಪಂದ ಮಂತಕ್ಕೆ ಬಂದಿಲ್ಲ ಕಣೆ. ಮಂತಾಕ್ ಬಂದಿದ್ದೀರಿ, ನಾನೇ ಒಟ್ಟು ಉಪ್ತು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಮೊದಲು ಅಂತಿದ್ದೆ. ಅಯ್ಯಪ್ಪ ಮಂತಾಕ್ ಕೂಡ ಬಂದಿಲ್ಲ, ಉಂಬಾ ಕೂಡ ಬರ್ದಂಗೆ ಅದು ಎಲ್ಲಿ ಬಿದ್ದವನೋ ಕುಡ್ಕೊಂಡು. ನೀನು ಹೋಗಿ ಹೋಗಿ ಅಯ್ಯಪ್ಪನ ಕೇಳ್ತೆ ತೆಗಿಯತ್ತ. ಬಿಡಮ್ಮ ಸುಮಕ್ಕ, ಒಂದು ರೋಬೋಟು ಇವತ್ತು ಬೈಕ್ ಆಗತಕ್ಕ ನೋಡ್ತೀನಿ ಕಣವ. ಶಾಂತಾಕಾದ್ರೆ ಏನು ಹಾಸ್ಪಿಟ್ಲಿಗೆ ಹೋಗೋದು ಬೇಡ ಬಿಡವ, ನೋಡೋಣವ. ಇವತ್ತೊಂದು ದಿವಸ ಸುಮ್ಕಿರು, ನೋಡೋಣ. ಶಾಂತಾಕಾಗಲಿಲ್ಲ ಅಂದರೆ ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗುತ್ತೆ ಬಿಡವ ಸುಮಕ್ಕ ಬಿಡು. ಅಲ್ಲ ತಿಮ್ಮಜ್ಜಿ, ನೀನು ಉಂಬದೇ ಇಲ್ಲಮ್ಮ. ಒಂದು ರವ್ವಾಟೆ ಆಗಲಿ ಮುದ್ದೆನ ಹೊಟ್ಟಿಗೆ ತಿನ್ಬೇಕಣವ, ನೀನು ತಿಂಬೋದಿಲ್ಲ ಯಾತನು. ಹಿಂಗಾದ್ರೆ ಹೆಂಗಜ್ಜಿ ಮತ್ತೆ? ಸಿದ್ದಕ್ಕ ಮೆತ್ತಗೆ ಮುದ್ದೆ ಮಾಡಿರ್ತಾಳೆ, ಅದು ಕಾರ್ದಂಗೆ ಒಂದು ರವ್ವಾಟು ಗೊಜ್ಜು ಕಿವಿಸ್ತಾಳೆ. ಆ ಗೊಜ್ಜು ಮುದ್ದೆ ನಿಂಗೆ ಎಷ್ಟಾಗುತ್ತೋ ಅಷ್ಟು ಒಂದು ರವ್ವಾಟೆ ಆಗ್ಲು ತಿಮ್ಮಜ್ಜಿ. ಆಮೇಲೆ ಹಂಗೆ ಇರ್ಬೇಡ, ನೋಡು ತಲೆ ಸುತ್ತ ಬರ್ತೈತೆ ಹೊಟ್ಟೆ ಕೂಳಿಲ್ಲ ಅಂತಂದ್ರೆ. ಒಂದು ರವ್ವಾಟೆ ಆಗಲಿ ಮುದ್ದೆನು ಗೊಜ್ಜು ಊಟ ಮಾಡು. ಸರಿ ಕಣ್ ಸುಮಕ್ಕ, ಈಗ ಬೇಡ, ಈಗ ತಾನೇ ಗಂಜಿ ಕುಡ್ದೀವ್ನಿ. ಈಗೇನು ಬೇಡ ಸುಮ್ಕಿರು. ನಾನೆಲ್ಲ ಆಮೇಲೆ ಒಂದು ರವ್ವಾಟು ಸಣ್ಣದೊಂದು ಮುದ್ದೆ ತೊಳಸ್ಕೊಡ್ತಾ ಸಿದ್ದಾಕ ಉಣ್ತೀನಿ ಸುಮ್ಕಿರು. ಒಂದು ರವ್ವಾಟೆ ಸಾಕು ಮುದ್ದೆ ಬಜ್ಜಿ ತಿಂತೀನಿ ಹೇಳು. ಸರಿ ಕಣ್ ಸಿದ್ದಾಕ, ಓಸಿ ನಾನು ಹೋಗ್ಬೇಕು ಮಂತಾಕೆ ಬಟ್ಟೆ ಒಲೆಯ ಒಯ್ದಾವೆ. ಒಂದು ಸ್ವಲ್ಪ ಬಟ್ಟೆ ಒಲಿಬೇಕು ನಾನು. ತಿಮ್ಮಜ್ಜಿಗೆ ಒಂದು ರವ್ವಾಟು ಸಣ್ಣದು ಮ್ಯಾತ್ಕಿರಂಗೆ ಒಂದು ಸ್ವಲ್ಪ ಮುದ್ದೆನು ಒಂದೀರು ಬಜ್ಜಿನ ಕಾರ್ದಂಗೆ ಒಂದು ಸ್ವಲ್ಪ ಕಳಿಸಿ ಉಂಬಕ್ ಮಾಡಿಕ್ಕು. ಆಮೇಲೆ ಸುಮ್ಕಾಗ್ಬೇಡ, ಇನ್ನು ಸ್ವಲ್ಪ ಹೊತ್ತು ಮಾಡ್ಕೊಂಡು ಕೊಡು ಉಂಬ್ಲಿ. ಹ್ಞೂ ಕಣ್ ಸುಮಕ್ಕ, ಈಗ ಮುದ್ದೆ ತೊಳಿಸಿ ಈ ಬಜ್ಜಿಗೆ ಮಾಡಿಕ್ ನೋಡು. ಇನ್ನು ಓಟ ತಮ್ಮ ಮುದ್ದೆ ತೊಳ್ಸೋದು ಬಜ್ಜಿ ಮಾಡೋದು ಮಾಡಿಕ್ ನೋಡಮ್ಮ. ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಅವಜ್ಜಿ ಆಮೇಲೆ ಉಣ್ತೀನಿ ಅಂತ ನೀನು ಬಂದು ಮಾತಾಡ್ಕೊಂತ ನಿಂತ್ಕೊಂಡ್ವಮ್ಮ ಅಷ್ಟೇ. ಇವಾಗ ಮಾಡ್ತೀನಿ, ಹೋಗಿ ಇವಾಗ ಮುದ್ದೆ ಮಾಡಿ ತೊಳ್ಸಿಕ್ ನೋಡು. ಸರಿ ಕಣೆ ಸುಮಕ್ಕ, ನನ್ನ ಕೈಲಿ ಕುತ್ಕೊಂಬಕ್ಕೂ ಆಗ್ತಿಲ್ಲ ಕಣೆ ಸುಮಕ್ಕ. ಹೊಸಿ ಮನೆ ಕೆಂಪ್ನಮ್ಮ ನಾನು. ಒಂದು ರವ್ವಟ್ಟು ಹೊತ್ತು ಮನೆ ಕೆಂಡ್ರಿ ಏನನ್ನ ಹಂಗೆ ಚಂದಕ್ಕೆ ಆಗ್ಬೋದನ್ನು ನೋಡೋಣ. ಒಂದು ರವ್ವಟ್ಟು ಮನೆ ಕೆಂಪ್ ಕಣಮ್ಮ. ಸರಿ ಕಣ್ತಿಮ್ಮಜ್ಜಿ, ನನಗೂ ಹೊಸಿ ಮಂತಾಗಿ ಕೆಲಸ ಐತಿ, ನಾನು ಹೋಗ್ಬೇಕಂತಿಮ್ಮಜ್ಜಿ. ಹೋಗ್ತೀನಿ, ಆಮೇಲೆ ನಾಳೆ ಬರ್ತೀನಿ ಹೇಳ್ತಿಮ್ಮಜ್ಜಿ. ಚಂದಕ್ಕೆ ಸದ್ಯ ಹೊಟ್ಟೆ ತುಂಬ ಊಟ ಮಾಡು. ಹಂಗೆ ಇರಕ್ಕೆ ಹೋಗ್ಬೇಡ, ಹಂಗಿದ್ರೆ ಕಾಯಿಲೆ ತಂದ್ಕೊಂತೀಯ ಇನ್ನೂ. ಯಾತು ತಲೆಯನಾಗಿ ಯೋಚನೆ ಮಾಡಕ್ಕೆ ಹೋಗ್ಬೇಡ, ಇದ್ದಿದ್ದಾಗ್ತೈತಿ. ಹೊಸಿ ಮನಿಕೆ ಆಮೇಲೆ ಸಿದ್ಧಕ್ಕೆ ಮುದ್ದೆ ಮಾಡಿ ನಿನಗೆ ಉಂಬಕ್ಕಿಕ್ತಾಳೆ. ನಾನು ಹೋಗ್ತೀನಿ ಕಣೆ ತಿಮ್ಮಜ್ಜಿ, ಹೋಗ್ತಾನ. ಸರಿ ಆಯಿತು ಸುಮಕ್ಕ, ಒಂದು ಒಟ್ಟು ನಾನು ಮನೆ ಕೆಂಪ್ನಿ ಆಮೇಲೆ ಎದ್ದು ಹೇಳು.